ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡಗೆ ಸ್ವಾಗತ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಒಂದು ಮಹತ್ವದ ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂದರೆ ದೇಶದ ಜನತೆ ಚಿನ್ನ ಮತ್ತು ಪೆಟ್ರೋಲ್ ಬಳಕೆಯನ್ನು ಸಾಧ್ಯವಾದಷ್ಟು ಮಿತಗೊಳಿಸಬೇಕು ಅಂತ. ಮೊದಲ ನೋಟಕ್ಕೆ ಇದು ನಮಗೆ ಆಶ್ಚರ್ಯ ತರಬಹುದು. ನಾವು ಕಷ್ಟಪಟ್ಟು ಸಂಪಾದಿಸಿ ಹಣದಲ್ಲಿ ನಮಗೆ ಇಷ್ಟ ಬಂದಿದ್ದನ್ನು ಕೊಳ್ಳಲು ಯಾಕೆ ಮಿತಿ ಇರಬೇಕು? ಇದರ ಹಿಂದೆ ದೇಶದ ಆರ್ಥಿಕತೆಯ ದೊಡ್ಡ ಗುಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನೇ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಭಾರತೀಯರಿಗೆ ಚಿನ್ನ ಅಂದರೆ ಬರೀ ಲೋಹವಲ್ಲ, ಅದೊಂದು ಭಾವನೆ. ಆದರೆ ವಿಷಯ ಏನಂದರೆ ಭಾರತದಲ್ಲಿ ಚಿನ್ನದ ಗಣಿಗಳು ತುಂಬ ಕಡಿಮೆ ಇವೆ. ನಾವು ಬಳಸುವ 90%ಕ್ಕೂ ಹೆಚ್ಚು ಚಿನ್ನ ವಿದೇಶಗಳಿಂದ ಬರುತ್ತದೆ. ನಾವು ಎಷ್ಟು ಹೆಚ್ಚು ಚಿನ್ನ ಕೊಳ್ಳುತ್ತೇವೋ ಅಷ್ಟು ಹೆಚ್ಚು ಹಣ ವಿದೇಶಕ್ಕೆ ಹೋಗುತ್ತದೆ. ಇದನ್ನು ಅರ್ಥಶಾಸ್ತ್ರದಲ್ಲಿ ಟ್ರೇಡ್ ಡಿಫಿಸಿಟ್ ಅಂದರೆ ವ್ಯಾಪಾರ ಕೊರತೆ ಎನ್ನುತ್ತಾರೆ. ಅಂದರೆ ನಾವು ರಫ್ತು ಮಾಡಿ ಗಳಿಸುವ ಹಣಕ್ಕಿಂತ ಆಮದು ಮಾಡಿಕೊಳ್ಳಲು ಕೊಡುವ ಹಣವೇ ಜಾಸ್ತಿ ಆಗುತ್ತೆ. ಪ್ರಧಾನಿಯವರ ಉದ್ದೇಶ ಇಷ್ಟೇ, ಚಿನ್ನದ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಆ ಹಣವನ್ನು ದೇಶದ ಒಳಗೆ ಇರುವ ಬೇರೆ ಹೂಡಿಕೆಗಳ ಮೇಲೆ ಹಾಕಬೇಕು ಎಂಬುದು. ಇನ್ನು ಪೆಟ್ರೋಲ್ ವಿಷಯಕ್ಕೆ ಬರೋಣ. ನಾವು ಪ್ರತಿ ಲೀಟರ್ ಪೆಟ್ರೋಲ್ ಹಾಕಿಸಿದಾಗಲೂ ಅದರ ದೊಡ್ಡ ಮೊತ್ತದ ಹಣ ಅರಬ್ ದೇಶಗಳಿಗೆ ಹೋಗುತ್ತದೆ. ಇದರಿಂದ ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಕುಸಿಯುತ್ತದೆ. ಸರ್ಕಾರ ಈಗ ಎಲೆಕ್ಟ್ರಿಕ್ ವಾಹನಗಳಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದೆ ಅಂದರೆ ನಾವು ಇಂಧನಕ್ಕಾಗಿ ಪರದೇಶಗಳ ಮೇಲೆ ಅವಲಂಬಿತರಾಗಬಾರದು ಅಂತ. ನಾವು ಪೆಟ್ರೋಲ್ ಮಿತವಾಗಿ ಬಳಸಿದರೆ ದೇಶದ ವಿದೇಶಿ ವಿನಿಮಯ ಮೀಸಲು ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಉಳಿಯುತ್ತದೆ ಮತ್ತು ಪರಿಸರಕ್ಕೂ ಒಳ್ಳೆಯದು. ಹಾಗಾದರೆ ಮೋದಿಯವರು ಚಿನ್ನವನ್ನೇ ಕೊಳ್ಳಬೇಡಿ ಅಂದಿದ್ದಾರಾ? ಖಂಡಿತ ಇಲ್ಲ. ಇದರ ಬದಲಿಗೆ ಸಾರ್ವರ್ಜಿನ್ ಗೋಲ್ಡ್ ಬಾಂಡ್ಸ್ ಅಥವಾ ಡಿಜಿಟಲ್ ಗೋಲ್ಡ್ನಲ್ಲಿ ಹೂಡಿಕೆ ಮಾಡಿ ಅಂತ ಸರ್ಕಾರ ಪ್ರೋತ್ಸಾಹಿಸುತ್ತಿದೆ. ಇದರಲ್ಲಿ ಕಳ್ಳತನದ ಭಯವಿಲ್ಲ ಮತ್ತು ನಿಮಗೆ ಬಡ್ಡಿಯೂ ಸಿಗುತ್ತದೆ. ಹಾಗೆಯೇ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಅಥವಾ ಮೆಟ್ರೋ ಬಳಸುವುದರಿಂದ ಪೆಟ್ರೋಲ್ ಉಳಿಸಬಹುದು. ಇದು ನಿಮ್ಮ ಜೇಬಿಗೂ ಲಾಭ, ದೇಶಕ್ಕೂ ಲಾಭ. ಗೆಳೆಯರೇ, ದೇಶದ ಆರ್ಥಿಕತೆ ಅನ್ನೋದು ನಮ್ಮೆಲ್ಲರ ಒಂದು ಸಣ್ಣ ಸಣ್ಣ ಉಳಿತಾಯದ ಮೇಲೆ ನಿಂತಿರುತ್ತದೆ. ಪ್ರಧಾನಿಯವರ ಈ ಕರೆ ಕೇವಲ ನಿರ್ಬಂಧವಲ್ಲ, ಅದು ನಮ್ಮ ದೇಶವನ್ನು ಸ್ವಾವಲಂಬಿಯಾಗಿ ಮಾಡುವ ಒಂದು ಪ್ರಯತ್ನ. ಈ ಮಾಹಿತಿ ನಿಮ್ಗೆ ಹೇಗನ್ನಿಸಿತು? ನೀವು ಪೆಟ್ರೋಲ್ ಮತ್ತು ಚಿನ್ನದ ಬಳಕೆ ಕಡಿಮೆ ಮಾಡಲು ರೆಡಿ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.